ಸಮತೆಗಾಗಿ ಶ್ರಮಿಸಿದ ಜಡಬಡಿದ ಜಂಗಮ ಸಮತೆಗಾಗಿ ಶ್ರಮಿಸಿದ ಜಡಬಡಿದ ಜಂಗಮ ಎಂದರೆ ಭಕ್ತಿಯ ರೂಪ ಸ ಎಂದರೆ ಜ್ಞಾನದ ದೀಪ ಎಂದರೆ ಭಕ್ತಿಯ ರೂಪ ಸ ಎಂದರೆ ಜ್ಞಾನದ ದೀಪ. ಕಾಯಕವೇ ಕೈಗನ್ನಡಿ ದಾಸೋಹವೇ ಮುನ್ನುಡಿ ಕಾಯಕವೇ ಕೈಗನ್ನಡಿ ದಾಸೋಹವೇ ಮುನ್ನುಡಿ ಕಾಯಕವೇ ಕೈಗನ್ನಡಿ ದಾಸೋಹವೇ ಮುನ್ನುಡಿ ಅನುಭವದ ಆಶ್ರಯವೇ ಬದುಕಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಎಲ್ಲಾ ಪುರಾತನರ ಶ್ರೀಚರಣಕ್ಕೆ ಇಲ್ಲಿದ್ದೇ ಶರಣೆಂದರೆ ಸಾಲದೆ. ಬಸವ, ಬಸವಪ್ಪ, ಬಸವಯ್ಯ ಶರಣೆಂದರೆ ಸಾಲದೆ. ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿಪ್ಪ ಮಹಾಮಹಿಮನಾಗಿ ಎನಗಿದೆ ದಿವ್ಯ ಮಂತ್ರ. ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣನಲ್ಲಿ ಬಸವ 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 ಶರಣೆಂದರೆ ಸಾಲದೆ. ಇದು ಹಡಪದ ಅಪ್ಪಣ್ಣನವರ ಒಂದು ಅದ್ಭುತವಾದ ವಚನ. ಪುರಾತನರು, ಪ್ರಮಥರು ಅನ್ನುವಂತಹ ವಿಷಯದಲ್ಲಿ ಇವಾಗೆಲ್ಲ ಜನರಿಗೆ ಅರ್ಥ ಆಗಿದೆ. ವಚನ ಸಾಹಿತ್ಯ ಅಧ್ಯಯನ ಮಾಡೋರಿಗೆ ಶರಣರು ಹೇಳ್ತಕ್ಕಂಥದ್ದು ಪುರಾತನರು ಅನ್ನೋ ಶಬ್ದ 12ನೇ ಶತಮಾನದಲ್ಲಿ ಆಗಿ ಹೋದಂತಹ 770 ಅಮರಗಣಗಳೇ ಹೊರತು ಅದಕ್ಕಿಂತ ಹಿಂದೆ ಯಾವಾಗಲೂ ಆದಂತಹ 63 ಪುರಾತನರಿಗೆ ಅಥವಾ ತಮಿಳು ಶೈವ ಪುರಾತನರಿಗೆ ಅಲ್ಲ. ಅದನ್ನೇ ಈ ವಚನದಲ್ಲಿ ಹಡಪದಪ್ಪಣ್ಣವರು ಇನ್ನೂ ಸ್ಪಷ್ಟಪಡಿಸಿದ್ದಾರೆ. ಎಲ್ಲಾ ಪುರಾತನರ ಶ್ರೀಚರಣಕ್ಕೆ ಶರಣೆಂದರೆ ಎಲ್ಲಾ ಪುರಾತನರ ಶ್ರೀಚರಣಕ್ಕೆ ಶರಣೆಂದರೆ ಸಾಲದೆ. ಎಲ್ಲರ ಪುರಾತನರ ಚರಣಕ್ಕೆ ಶರಣನಕ್ಕೆ ಸಾಧ್ಯ ಆಗೋದಿಲ್ಲ. ಬಸವ, ಬಸವಪ್ಪ, ಬಸವಯ್ಯ ಶರಣೆಂದರೆ ಸಾಲದೆ. ಅಂದ್ರೆ ಬಸವಣ್ಣವ್ರಿಗೊಬ್ರಿಗೆ ಶರಣ ಆಗ್ಬಿಟ್ರೆ 770 ಅಮರಗಣಗಳಿಗೂ ಶರಣಾದಂಗೆ ಅಂತ ಅವ್ರು ಹೇಳೋದು. ಅದು ಎಲ್ಲಾ ಪುರಾತನರ ಶ್ರೀಚರಣಕ್ಕೆ ಇಲ್ಲಿರ್ದೇ ಶರಣೆಂದರೆ ಸಾಲದೆ. ಇದು ಅದನ್ನ ನಾವು ಅರ್ಥ ಮಾಡ್ಕೊ. ಇಲ್ಲಿರ್ದೇ ಅಂದ್ರೆ ಎಲ್ಲಿರ್ದು? ಬಸವಣ್ಣನವರ ಚರಣದಲ್ಲಿದ್ದು. ಇಲ್ಲಿರ್ದೇ ಶರಣೆಂದರೆ ಸಾಲದೆ ಸಾಕಾಗಲ್ವೇನಪ್ಪ? ಬಸವ, ಬಸವಪ್ಪ, ಬಸವಯ್ಯ ಶರಣೆಂದರೆ ಸಾಲದೆ. ಬಸವಣ್ಣ ಅಂತಂದ್ರೆ ಅದೊಂದು ಕೇವಲ ವ್ಯಕ್ತಿ ಅಲ್ಲ, ಕೇವಲ ಬಿಜ್ಜಳನ ಪ್ರಧಾನಮಂತ್ರಿ ಅಷ್ಟೇ ಅಲ್ಲ, ಪರಮಾತ್ಮನ ಅವತಾರ. ಆದ್ರಿಂದ ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿಪ್ಪ ಮಹಾಮಹಿಮನಾಗಿ ಎನಗಿದೆ ದಿವ್ಯ ಮಂತ್ರ. ಎಲ್ಲರ ಹೃದಯದಲ್ಲಿ ಬೆಳಗ್ತಾ ಇದ್ದಾರೆ ಬಸವಣ್ಣ. ಇದು ನಮಗೆಲ್ಲ ಮಹಾಮಂತ್ರ. ಆದ್ರಿಂದ ಶರಣೆಂದರೆ ಸಾಲದೆ. ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವ 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 ಶರಣೆಂದರೆ ಸಾಲದೆ. ಇಷ್ಟು ಸರಳವಾಗಿ ಮತ್ತು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರ ಅವರು. ಅದೇ ಇವಾಗ ಎಲ್ಲ ಈ ಜಾತಿ ಸಂಘಟನೆಗಳು ಶರಣರನ್ನ ಅಂದ್ರೆ ಒಂದೊಂದು ಜಾತಿಗೆ ಮೀಸಲು ಮಾಡಿಬಿಟ್ಟಿದ್ದಾರೆ. ಮೀಸಲು ಮಾಡಿ ಅವರ ಹೆಸರಲ್ಲಿ ಪೀಠಗಳನ್ನು ಕಟ್ಟಿ ಜಾತಿ ಸಂಘಟನೆ ಮಾಡಿ ಸರ್ಕಾರದಿಂದ ಅವ್ರಿಗೆ ಅವರ ದಿನಾಂಕಗಳನ್ನು ಗುರುತಿಸಿ ಏನೋ ಮಾಡಿ ರಜವನ್ನು ಕೂಡ ಅಥವಾ ಪೂಜೆ ಅಂದ್ರೆ ಅವ್ರದ್ದು ದಿನಾಚರಣೆ, ಅಂಬಿಗರ ಚೌಡಯ್ಯನವರು, ಮಡಿವಾಳ ಮಾಚಿನ ದೇವ್ರದ್ದು ಮತ್ತು ಹಡಪದ ಅಪ್ಪಣ್ಣವ್ರದ್ದು ಪ್ರಮುಖ ಶರಣರದ್ದಾಗಿದೆ. ಆಗ್ಲಿ ಸಂತೋಷ. ಆದ್ರೆ ಶರಣರಿಗೆ ಅಕಸ್ಮಾತ್ ಎಲ್ಲರಿಗೂ ದಿನಾಚರಣೆ ಘೋಷಣೆ ಮಾಡೋದಾದ್ರೆ
ಅವ್ರಿರೋದು 770 ಜನ. ವರ್ಷ ಸಾಕಾಗಲ್ಲ. ಒಂದೊಂದ್ ದಿವಸ 2 ಜನ ಶರಣರದಿಟ್ರು ಮತ್ 365 ಎರಡ್ಲೆ 730 ಆಗತ್ತೆ. ಇನ್ನೂ ಮತ್ತೆ ಉಳ್ದೇ ಬಿಡ್ತಾರೆ. ಅದಕ್ಕೆ ಶರಣರನ್ನ ಜಾತಿಗೆ ಕಟ್ಟಬಾರದು. ಯಾವುದೋ ಒಂದು ಸೀಮಿತತೆಗೆ ಶರಣರನ್ನ ನಿಲ್ಲಿಸಬಾರದು. ಬಸವಣ್ಣ ಮುಖ್ಯವಾಗಿ ಅದು ಆಗ್ತಿರ್ಲಿಲ್ಲ. ಬಸವ ಧರ್ಮಪೀಠ, ಬಸವ ಸಂಘಟನೆ ಜೋರಾಗಿ ನಡೆದು ಎಲ್ಲಾ ಶರಣರಿಗೂ ಎಲ್ಲಾ ಜಾತಿಯವರಿಗೂ ಅಲ್ಲಿ ಪ್ರಾತಿನಿಧ್ಯ ಕೊಟ್ಕೊಂಡು ಮಾಡಿದ್ರೆ ಆಗ್ತಿತ್ತೋ ಏನೋ. ಆದ್ರೆ ಲಿಂಗದೇವ ಆಗಿ ಛಿದ್ರ ಆಗಿ ಮುಂದೆ ಚಿತ್ರದುರ್ಗದ ಮಠದ ಪ್ರಭಾವ ಬೆಳೆದು ಅವ್ರ ಜಾತಿ ಸಂಘಟನೆ ಮಾಡ್ಬಿಟ್ರು. ಅವಾಗ ಜಾತಿಗೊಬ್ಬರು ಪೀಠಾಧೀಶರಾದರು. ಅದು ಅವ್ರ ಸಹಜ. ಪ್ರಜಾಪ್ರಭುತ್ವದಲ್ಲಿ ಸರ್ಕಾರಗಳು ಓಟ್ ಯಾರ್ದು ಜಾಸ್ತಿ ಇರ್ತದೋ ಅವ್ರದ್ದು ಕೇಳ್ತಾರೆ. ಆದ್ರಿಂದ ಈ ತರ ತೊಂದರೆ ಆಗಿದೆ. ಆದ್ರೆ ವಾಸ್ತವಿಕವಾಗಿ ಮಂತ್ರ ಪುರುಷರು ಅಂದ್ರೆ ಬಸವಣ್ಣನವರು. ಅದಕ್ಕೆ ನಮ್ಮಲ್ಲಿ ಚಂದ್ರಕಲಕ್ಕ ಒಬ್ರಿಗೆ ನಾವು ಹೇಳ್ಬಿಡ್ತೀವಿ, ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ, ಮುಗಿತಲ್ಲಿ ಸಕಲ ಜೀವಾತ್ಮರಿಗೆ ಲೇಸ. ಅಲ್ಲಿ ಎಲ್ಲರೂ ಬಂದ್ರು. ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಚನ್ನಬಸವಣ್ಣ, 770 ಅಮರಗಣಗಳು ಎಲ್ರು ಬಂದ್ಬಿಟ್ರು. ಮತ್ತಿಲ್ಲ ಅಂದ್ರೆ ಹಂಗೆ ಉದ್ದಕ್ಕೆ ಹೇಳ್ಕೊಂತ ಹೋದ್ರೆ ಈ ಕೂಡಲ ಸಂಗಮದಲ್ಲಿ ಅದೇ ಆಗಿದೆ. ವಿಶ್ವಗುರು ಬಸವಣ್ಣನವರಿಗೆ ಬಸವೇಶ್ವರ ಮಹಾತ್ಮ ಕಿ ಜೈ ಹೇಳಿದ್ರು. ಮುಂದೆ ಅಪ್ಪಾಜಿಯವರಿಗೆ, ಲಿಂಗಾನಂದ ಸ್ವಾಮಿಗಳಿಗೆ, ಅಕ್ಕ ಮಹಾದೇವಿಗಳು ಹೇಳಿದ್ರು. ಅಲ್ಲಮ ಪ್ರಭುಗಳು ಚನ್ನಬಸವಣ್ಣ ಹೊರಟೆ ಹೋದ್ರು, ಅವ್ರಿಗೆ ಹೇಳಲ್ಲ. ಈಗಿನ ಪ್ರಸ್ತುತ ಜಗದ್ಗುರುಗಳ ಸಾಲ್ ಶುರು ಆಗುತ್ತೆ. ಲಿಂಗಾನಂದ ಅಪ್ಪಾಜಿಯವರು, ಮಾತಾಜಿಯವರು, ಗಂಗಾ ಮಾತಾಜಿಯವರು, ಮುಂದಿನ ಪೀಠಾಧೀಶರು ಒಬ್ಬೊಬ್ಬರೇ ಬೇರೆ ಚೇಂಜ್ ಆಗೋದಿಲ್ಲ. ಹಿಂಗೆ ಹೇಳ್ಕೊಂತ ಹೋದ್ರೆ ಅದು ಸಂಘಟನೆಗೆ ಸರಿ ಹೋಗಲ್ಲ. ನಿಧಾನ ಆದ್ರೂ ಪರವಾಗಿಲ್ಲ. ಸಂಘಟನೆ ಮತ್ತು ಒಂದು ಧರ್ಮದ ವ್ಯವಸ್ಥೆ ಚೆನ್ನಾಗಿ ನಡೀಬೇಕಂದ್ರೆ ಅದು ಒಬ್ಬ ಗುರುವಿನ ಆ ಗುರುವಿನ ತತ್ವದ ಆಧಾರದ ಮೇಲೆ ನಡಿಬೇಕು. ಧರ್ಮಗುರು ಬಸವಣ್ಣ. ಈಗ ಕ್ರಿಶ್ಚಿಯನ್ರು 200 ಕೋಟಿ ಇದ್ರು ಯೇಸು ಕ್ರಿಸ್ತ ಒಬ್ಬನ್ನೇ ಹೇಳ್ತಾರೆ. ಅದು ನಮ್ಮ ದೇಶದಲ್ಲಿ ಸಾಧ್ಯ ಆಗ್ಲಿಕ್ಕಿಲ್ಲ. ಇವತ್ತೆಲ್ಲ ಸಾಧ್ಯ ಆಗಲ್ಲ. ಕೊನೆ ಪಕ್ಷ ಲಿಂಗಾಯತ ಧರ್ಮದ ಧರ್ಮಗುರು ಬಸವಣ್ಣನವರು. ಅದನ್ನ ಇಟ್ಕೊಂಡು ಎಲ್ಲಾ ಶರಣರ ವಚನಗಳನ್ನ ಅಧ್ಯಯನ ಮಾಡೋಣ. ಎಲ್ಲಾ ಶರಣರ ವಚನಗಳನ್ನ ನಾವು ಅಳವಡಿಸ್ಕೊಳ್ಳೋಣ, ಹಾಡೋಣ. ಅವ್ರದ್ದು ಬೇಕಾದ್ರೆ ಫೋಟೋಗಳನ್ನ ಇಟ್ಕೊಳ್ಳಿ. ಆದ್ರೆ ಧರ್ಮಗುರು ಬಸವಣ್ಣನವರು ಅಂತಕ್ಕಂಥದ್ದು ಗೊತ್ತಾಗಿದೆ. ಇವಾಗ ಬಹಳ ಜನರಿಗೆ ಅರ್ಥ ಆಗಿದೆ. ಅದನ್ನೇ ನಾವು ಬೆಳೆಸ್ಕೊಂಡು ಬರೋದು ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.